ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲಿ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು. ಕಣ್ಣಲ್ಲಿ ವಿನಂತಿಯಿತ್ತು. ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್. ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ. ಅದು ಕಸುವಾಗಿರುತ್ತೆ, ತುಂಬ ದೃಢವಾಗಿರುತ್ತೆ. ಅವನು ಹಠಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ. ಅವಳು ಸ್ನಾನ ಮುಗಿಸಿ ಹೆರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನ ಮುಗಿದಿತ್ತು. ಕೈಗೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆರೆದಿದ್ದರೇನೋ. ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ದೋ ತಣ್ಣೀರು ರೂಢಿ ಮಾಡಿಸಿ ಬಿಟ್ಟಿದ್ದಳು. ಬಡತನವೆಂಬುದು ತೀರಾ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಪಳಗಿಬಿಡುವ ರೂಢಿ. ಆದರೂ ಹೆರಳು ಹೆಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡುಗುತ್ತಿದ್ದವು. ಹಾಗೆ ಇಬ್ಬರು ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಪಳಪಳಿಸುವಂತೆ ಮಾಡಿತ್ತು. ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮು ಸೇರಿಕೊಂಡಿದ್ದೊಂದೇ ನೆನಪು. ಮಂಡಿ ಮರ್ಚೆಂಟ್ ಶಾಂತಪ್ಪನವರ ಮನೆಯ ಸುತ್ತ ಅಂತಹದ್ದೊಂದು ಮಟ್ಟಸವಾದ ಕೈತೋಟವಿರುವುದನ್ನು ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ, ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ. ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿಯ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂದ ಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ? ರಾತ್ರಿ ಅವನು ಅಂಗಿ ಕಳಚಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಬನ್ನಿ ಅದೆಲ್ಲಿಗೋಗ್ಬಿಟ್ಟಿದ್ರಿ? ಇವ್ರ್ಯಾರು, ನೆಂಟ್ರು ಬಂದಂಗಿದೆ ಅನ್ನುತ್ತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ. ಮಧ್ಯವಯಸ್ಕ ಮನುಷ್ಯ, ಬಕ್ಕ ತಲೆ, ಹಣೆ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬೊಟ್ಟು. ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಲ್. ಅದೇ ಟವಲ್ನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ 2 ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟಪಟನೆ ಜಾಡಿಸಿ, ಕೂತ್ಕೊಳ್ಳಿ, ಯಾಕೋ ದಂಡಂಗಿದ್ದೀರಿ, ತಿಂಡಿ ಮಾಡಿಸ್ತೀನಿ. ಲೇ, ಹಿತ್ಲ ಮನೆ ಹೇಮಣ್ಣ ಬಂದಿದ್ದಾರೆ, ತಿಂಡಿ ಮಾಡೇ. ಶಾಂತಪ್ಪನವರ ಧ್ವನಿಯಲ್ಲಿ ಅದೇಕೋ ಸಡಗರವಿತ್ತು. ಆದರೆ ಹಿಮವಂತನನ್ನು ಆತ ಹಿತ್ಲಮನೆ ಹೇಮಣ್ಣ ಅಂದಿದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಆಮೇಲೆ ನೀವು ಮಂಡಿ ಕಡೆಗೆ ಹೋಗ್ಬಿಟ್ರೆ ತಡವಾದೀತು ಅನ್ನಿಸಿ ಬೇಗನೆ ಎದ್ದು ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು. ಓದ್ಕೊಂಡಿದ್ದಾಳೆ. ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ. ಮೊದಲು ಅದನ್ನು ಹೇಳಿಬಿಡ್ಬೇಕಂತ ಬಂದೆ. ಹಿತ್ಲಲ್ಲಿ ಇರ್ತೀವಿ, ಮದುವೆಯಾಗ್ದಿರೋ ಹುಡುಗ ಹುಡುಗಿ. ಹಿಮವಂತ್ ತಡವರಿಸಿದ. ಹೇ, ಅದಕ್ಕೇನಂತೆ, ನಮ್ಮ ಮನೆಯವಳು ಇದ್ದೇ ಇರ್ತಾಳೆ. ಅವರಿಗ್ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ದಾಗ ಅವರು ಇಲ್ಲೇ ಬಂದಿರಲಿ. ನಿಮ್ಮ ಜೊತೆಲಿರ್ತಾರೆ ಅಂದಮೇಲೆ ಅವರು ಬ್ಯಾರೆ ಹೆಂಗಾಗ್ತಾರ? ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಿರೋ ಬಗ್ಗೆ ಅದೆರಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮನಾಗಿ ಮಾತನಾಡುತ್ತಲೇ ಹೋದರು. 2ನೇ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ. ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸವಿತ್ತು. ನಂದಕ್ಕನ್ನ ಒಂದ್ಸಲ ಪರಿಚಯ ಮಾಡಿಕೊಟ್ಬಿಟ್ರೆ ಅವರಿಬ್ಬರು ಜೊತೆಯಾಗಿ ಇದ್ದು ಬಿಡ್ತಾರೆ. ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗಬಹುದು, ತುಂಬಾ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕಂತಿದ್ದಾಳೆ, ದೊಡ್ಡ ಓದು. ಅವಳಿಗೆ ಡಾಕ್ಟರ್ ಆಗಬೇಕಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಿ? ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ. ಡಾಕ್ಟ್ರು
ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೇ ಉಳಿದಿತ್ತು. ಬಾಕಿ ವಿಷಯವನ್ನೆಲ್ಲ ಆಮೇಲೆ ಮಾತಾಡೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ. ಅದೇ ಪ್ರಯತ್ನಕ್ಕೆ. ಇವಳಿಗೆ ಅಲ್ಲೊಂದು ಸೀಟು ಆಗಬೇಕು. ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೇ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು ಎರಡೂ ಕೈ ಜೋಡಿಸಿ ನಮಸ್ಕರಿಸಿದ. ಪ್ರಾರ್ಥನಾ ತೀರಾ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈ ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಎಷ್ಟು ಚೆನ್ನಾಗೈತೆ ಹುಡುಗಿ. ಬಿಡೆಯ ಮುಸುಕೆ ಇಲ್ಲದೆ ನಂದಕ್ಕನ ಬಾಯಿಯಿಂದ ಹೊರಟೇ ಬಿಟ್ಟಿತು ಮಾತು. ಚಿತ್ರದುರ್ಗದ ಕಡೆ ಹೆಣ್ಣು ಮಗಳು ನಂದಕ್ಕ. ಮಾತಿಗಿಂತ ಮನಸ್ಸು ನೇರ. ಆಕೆಯು ಅಬೋಧ ಕಣ್ಣು, ಮಟ್ಟಸದ ಹಣೆ, ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರಿಸು ಮಾತು ಅದರ ದಾಟಿ ನೋಡಿದ ಕೂಡಲೇ ಹೇಳಬಹುದು ಚಿತ್ರದುರ್ಗದ ಲಿಂಗಾಯತರ ಮನೆತನದ ಹೆಣ್ಣು ಮಗಳು ಅಂತ. ಆಕೆ ಹಿಮವಂತನನ್ನು ಹಿತ್ತಲ್ಮನೆ ಹೇಮಣ್ಣ ಅನ್ನುತ್ತಾಳೆ ಎಂಬುದನ್ನು ತಮಾಷೆಯಾಗಿ ಗಮನಿಸಿದ್ದಳು ಪ್ರಾರ್ಥನಾ. ನಂದಕ್ಕ ಎರಡು ಮಾತಿಗೊಂದು ಸಲ ಪ್ರಾರ್ಥನಾಳ ಚೆಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗುತ್ತಿತ್ತು. ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತನಾಡುವಂತಿಲ್ಲ ಎಂದು ಗಂಡಸರಿಬ್ಬರು ನಿರ್ಧರಿಸಿದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ನು ಮೇಲೆ ತಮ್ಮೊಂದಿಗೆ ಹಿತ್ತಲ್ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಬಿಟ್ಟು ಅಲ್ಲಿಂದ ಹೊರಟೇ ಬಿಟ್ಟ ಹಿಮವಂತ. ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಎನಿಸಿತ್ತು.